ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯಿಂದ ಗಣರಾಜ್ಯೋತ್ಸವದಂದು ರಾಷ್ಟ್ರಧ್ವಜದೊಂದಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಲು ಮುಂದಾಗಿದ್ದ ರೈತ ಮುಖಂಡರನ್ನು ಬಂಧಿಸಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಸದಸ್ಯರು ಬನ್ನೂರಿನ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಂಧಿಸಿರುವ ರೈತ ಮುಖಂಡರನ್ನು ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದರು. ಇಲ್ಲ ಸರಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ರಾಜ್ಯ ಸರ್ಕಾರಕ್ಕೆ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಶಾಲೆಗಳನ್ನು ಮುಚ್ಚಿಟ್ಟಿರುವ ಶಿಕ್ಷಣ ಮಂತ್ರಿಗೆ ಬೇಕೇ ಬೇಕು ಬೇಕೇ ಬೇಕು ಕಾನೂನಂತೆ ಕಾನೂನು ಸರ್ಕಾರ ಒಂದೇ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ರೈತರನ್ನು ಕಗ್ಗೊಲ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಆತ್ಮೀಯ ರೈತ ಬಾಂಧವರೇ, ನಾವು ರಸ್ತೆ ಕಡೆ ಮಾಡ್ತೀವಿ, ನಮ್ಗೆ ಯಾವ ಸ್ವಂತ ಉದ್ದೇಶ ಅಲ್ಲ. ನಮ್ಮ ರೈತ ಹೋರಾಟ ನಾಯಕರಾದಂತ ನಾರಾಯಣ ಅವರು, ಶಿವರಾಮ ಅವರು, ವಿಶ್ವನಾಥ್ ಅವ್ರನ್ನ ಯಾವುದೇ ಒಂದು ಕೋರ್ಟ್ ಮಾಹಿತಿ ಇಲ್ಲಂತಾನೆ ಬಂಧಿಸವ್ರೆ. ಆ ಮಾಹಿತಿ ಇಟ್ಕೊಂಡು ನಾವು ಇವತ್ತು ರಸ್ತೆ ಕಡೆ ಮಾಡ್ತಾವೆ. ಏನಂದ್ರೆ ಸರ್ಕಾರಿ ಶಾಲೆನ ಈ ಅಯೋಧ್ಯೆ ಸರ್ಕಾರ ಮುಚ್ತಾ ಇದೆ. ಆ ಉದ್ದೇಶಕ್ಕೆ ಮುಚ್ಚುವಡಿ ಅಂತ ನಾವು ಜಿಲ್ಲಾಧಿಕಾರಿಗಳು ಮನೆ ಪತ್ರ ಕೊಟ್ಟೇವೆ, ತಾಲೂಕಾಧೀಶರು ಕೊಟ್ಟೇವೆ, ಉಸ್ತುವಾರಿ ಮಂತ್ರಿಗಳು ಕೊಟ್ಟೇವೆ. ಆದರೆ ಇವತ್ತವರೆಗೂ ಏನು ಅಂತ ನೆಚ್ಚಿಲ್ಲ. ಆ ಉದ್ದೇಶದಿಂದ ಇವತ್ತು ನಾವು ನಮ್ಮ ರಾಷ್ಟ್ರೀಯ ಹಬ್ಬವಾದಂಥ ಗಣರಾಜ್ಯೋತ್ಸವ ಪ್ರಯುಕ್ತ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ನಮ್ಮ ಪೊಲೀಸ್ ಸಹಕಾರದಿಂದ ಆ ಥರ ಏನು ಮಾಡಬೇಡಿಯಪ್ಪ, ನೀವು ಇದು ನಿಮ್ಮ ರಾಷ್ಟ್ರೀಯ ಹಬ್ಬ, ಇದು ನೀವು ಮಾಡಿದ್ರೆ ನಿಮಗೆ ಅಗೌರವ ಆಗುತ್ತೆ ಅಂತ ಹೇಳಿ ಅವರು ನಮ್ಮ ಮನವಿ ಇದು ಮಾಡುತ್ತೆ. ನಾವೀಗ ರಸ್ತೆ ತಡೆ ಮಾಡ್ತೇವೆ. ದಯವಿಟ್ಟು ಎಲ್ಲ ಸಹಕಾರ ಮಾಡಿದಂತೆ ಎಲ್ಲ ಧನ್ಯವಾದ ತಿಳಿಸ್ತಾ